ಹೆಲೋ ಫ್ರೆಂಡ್ಸ್, ಇವತ್ತು ನಾವು ನೋಡಕ್ ಹೋಗೋಣ ದ ಬ್ಯಾಲೆಡ್ ಆಫ್ ಕೇಬಲ್ ಹ್ಯೂಜನ್ ಅಂತ ಮೂವಿನ. ಈ ಮೂವಿಲಿ ಬರುವಂತ ನಮ್ ಹೀರೋಗೆ ಅಕಸ್ಮಾತ್ ಆಗಿ ಒಂದು ಮರುಭೂಮಿಲಿ ನೀರ್ ಸಿಕ್ಬಿಡುತ್ತೆ. ಅದ್ರಲ್ಲಿ ಸ್ಪೆಷಲ್ ನೀರಿನ ಸಿಕ್ಕಿದೆ ಕುಡ್ಕೊಂಡು ಹೋಗ್ತಾನೆ ಬಿಡು ಅಂತ ನೀವ್ ಅನ್ಕೊಬಹುದು. ಬಟ್ ನಮ್ ಹೀರೋ ಆ ರೀತಿ ಮಾಡೋದಿಲ್ಲ. ಬದಲಾಗಿ ಆ ನೀರನ್ನ ಇಟ್ಕೊಂಡು ಒಂದು ದೊಡ್ಡ ಬಿಸ್ನೆಸ್ ಅನ್ನೇ ಕಟ್ತಾನೆ. ಕಟ್ಲಿ ಬಿಡಪ್ಪ, ಅದ್ರಲ್ಲಿ ನಿಮ್ಗೇನ್ ತೊಂದ್ರೆ ಅಂತ ನೀವು ಕೇಳಕ್ ಹೋಗ್ಬಾರ್ದು. ಬದಲಿಗೆ ಆ ರೀತಿ ಬಿಸ್ನೆಸ್ ಕಟ್ಟಿದಂತ ಅವನ ಲೈಫ್ ಏನಾಯ್ತು ಅನ್ನೋದೇ ಈ ಮೂವಿ. ಈ ರೀತಿ ಇರೋಂತ ಮೂವಿ ನೋಡಕ್ಕೆ ಇನ್ಯಾಕೆ ತಡ, ಬನ್ನಿಗೆ ಈ ಮೂವಿ ಕಡೆ ಹೋಗೋಣ. ಈಗ ಮೂವಿ ಸ್ಟಾರ್ಟಿಂಗ್ ಸೀನ್ ಗೆ ಬಂದ್ರೆ ನಿಕ್ಕನ್ ಅಂತ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಅವನಿಗೆ ಒಣಗೋಗಿರಂತ ಒಂದು ಮರುಭೂಮಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಆ ರೀತಿ ಸಿಗಾಕೊಂಡಿದ್ದ ಅಂದ್ರೆ ಹೇಳ್ಬೇಕಾ, ಹೊಟ್ಟೆಗೆ ಊಟನೂ ಇಲ್ಲ, ಕುಡಿಯಕ್ ನೀರು ಇಲ್ಲ. ಈ ರೀತಿ ಆಗಿರೋದಕ್ಕೆ ಅವನಿಂದ ಈಗ ನಡೆಯಕ್ ಕೂಡ ಆಗ್ತಾ ಇಲ್ಲ. ಸರಿ ಅಂತ ಹೇಗೋ ಕಷ್ಟಪಟ್ಟು ಮುಂದೆ ನಡೀತಾ ಬರ್ತಾ ಇದ್ದಾನೆ. ಬಟ್ ಅವನಿಗೆ ಲಕ್ ಅಂತ ಕಾಣುತ್ತಾ ಸುತ್ತ ಇರೋ ಡೆಸರ್ಟ್ ಒಣಗೋಗಿದೆ. ಬಟ್ ಅವ್ನ್ ಮುಂದೆ ಇರೋಂತನ್ನೆಲ್ಲ ಸ್ವಲ್ಪ ಬೆಟ್ಟಾಗಿ ಕಾಣ್ತಾ ಇದೆ. ಇದನ್ನ ನೋಡಿದಂತ ನೆಗ್ಗೆ ಅನ್ಸುತ್ತೆ ಇಲ್ಲಿ ಪಕ್ಕ ನೀರಿದೆ ಅಂತ. ಅದಕ್ಕೆ ನೆಕ್ ಒಂದ್ಸಲ ಬೆಟ್ಟಾಗಿರೋಂತ ಮಣ್ಣನ್ನ ನೆಕ್ಕಿ ನೋಡ್ತಾ ಇದ್ದಾನೆ. ಇದಾದ್ಮೇಲೆ ನೆಕ್ ಆದಷ್ಟು ಬೇಗ ನೀರ್ ಕುಡಿಬೇಕಂತ ಅಲ್ಲಿರೋ ಮಣ್ಣನ್ನ ತೋಡ್ತಾ ಇದ್ದಾನೆ. ಬರೀ ಫ್ಯೂ ಮಿನಿಟ್ಸ್ ಅಷ್ಟೇ ಇವನು ಈ ರೀತಿ ತೋಡ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ನೀರ್ ಕೂಡ ಸಿಗುತ್ತಾ. ನೆಕ್ ಎಷ್ಟೋ ದಿನ ಆದಂಗೆ ಕಾಣ್ತಾ ಇದೆ ನೀರನ್ನ ನೋಡಿ. ಅದಕ್ಕೆ ನೆಕ್ ತನ್ನ ಎರಡು ಕೈಲಿ ನೀರು ತುಂಬಿಕೊಂಡು ತನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕುಡಿತಾ ಇದ್ದಾನೆ. ಅಂತೂ ಇಂತೂ ಇವನ ದಾಹ ಏನೋ ತೀರ್ತೋ. ಬಟ್ ಇವನಲ್ಲಿ ತೋಡಿದ್ನಲ್ಲ ಒಂದು ಹಳ್ಳ, ಅದರಿಂದ ಕಂಟಿನ್ಯೂಸ್ ಆಗಿ ನೀರ್ ಬರ್ತಾನೆ ಇದೆ. ಇದನ್ನ ನೋಡಿದಂತ ಅವನು ತನ್ನ ಬಿಸ್ನೆಸ್ ಮೈಂಡ್ ಇಂದ ಸ್ವಲ್ಪ ಯೋಚನೆ ಮಾಡ್ತಾನೆ. ಅದೇನಂದ್ರೆ ಈಗ ಇವನ್ ಇದನ್ನಲ್ಲ, ಆ ಜಾಗದಲ್ಲಿ ತುಂಬಾನೇ ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ನೆಕ್ ಯೋಚನೆ ಮಾಡಿ ಇಲ್ಲೊಂದು ಬಾವಿ ತೋಡ್ಬಿಟ್ರೆ ಆರಾಮಾಗಿ ಕೂತಿದ್ದ ಜಾಗದಲ್ಲಿ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ನೆಕ್ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡದೆ ಮತ್ತೆ ಬಾವಿನ ತೋಡೇ ಬಿಡ್ತಾನೆ. ಈಗ ಅವನು ವೇಟ್ ಮಾಡ್ತಾ ಇರೋದು ಒಂದೇ ರೀಸನ್ಗೆ, ಅದೇನಂದ್ರೆ ಅವ್ನಿಗೆ ಕಸ್ಟಮರ್ಸ್ ಬೇಕಲ್ಲ. ಅದಕ್ಕೇನೆ ಅದೇ ರೀತಿ ಒಬ್ಬ ಕೌ ಬಾಯ್ ನೀರ್ ಕುಡಿಯಕಂತ ಅಲ್ಲಿಗೆ ಬರ್ತಾನೆ. ಇದನ್ನ ನೋಡಿದ್ರೆ ನೆಕ್, ಓ ಗುರು ಏನಪ್ಪಾ ನನ್ನ ಕೇಳ್ತಾರೆ ನೀರ್ ಕುಡಿತಾ ಇದೆಯಾ, ಸ್ವಲ್ಪ ನಿಂತ್ಕೋ, ನನಗೆ ದುಡ್ಡು ಕೊಟ್ಬಿಟ್ಟು ನೀರ್ ಕುಡಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಕೌ ಬಾಯ್, ಯೋ ಇದೊಂದು ಡೆಸರ್ಟ್, ಇಲ್ಲಿ ಯಾರಿಗೆ ನೀರ್ ಸಿಕ್ಲಿ ಫ್ರೀಯಾಗಿ ಕುಡಿಬಹುದು, ಈ ರೀತಿ ಎಲ್ಲ ದುಡ್ಡು ಕೊಡಂಗಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳ್ತಂದ್ರೆ ನೆಕ್, ಆ ರೀತಿ ಏನು ರೂಲ್ ಇಲ್ಲ, ನನಗೆ ದುಡ್ಡು ಕೊಟ್ಟೆ ನೀರ್ ಕುಡಿಬೇಕು, ಇಲ್ಲ ಅಂದ್ರೆ ಸಾಯ್ತಿ ಅಂತ ಗನ್ನ ತೆಗೆದು ಅವನಿಗೆ ತೋರಿಸ್ತಾನೆ. ಆದ್ರೆ ಆ ಕೌ ಬಾಯ್ ಇವನ ಮಾತಿಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಬದಲಿಗೆ ಸೀದಾ ಕುದುರೆ ಎತ್ತಿ ನಿಕ್ಕಿಗೆ ಒಂದು ಚಮಕನ ಕೊಡ್ತಾನೆ. ಇದರಿಂದ ನಿಕ್ ಕೆಳಗಡೆ ಬಿದ್ದೋಗ್ತಾನೆ. ಬಟ್ ನಿಕ್ಕಿಗೆ ಈ ಟೈಮಲ್ಲಿ ತುಂಬಾನೇ ಕೋಪ ಬಂದಿರುತ್ತೆ. ಅದಕ್ಕೆ ನಿಕ್ ಏನು ಎತ್ತ ಅಂತ ಜಾಸ್ತಿ ಯೋಚನೆ ಮಾಡಿದ್ರೆ ಸೀದಾ ಟ್ರಿಗರ್ ನ ಒತ್ತೇ ಬಿಡ್ತಾನೆ. ಅಷ್ಟೇನೆ ಆ ಕೌಬಾಯ್ ಅಲ್ಲೇನೆ ಸತ್ತೋಗ್ತಾನೆ. ಇದನ್ನ ನೋಡಿದ್ರೆ ನಿಕ್ ಭಯ ಪಡ್ಬೋದು ಅಂತ ನಾವ್ ಅನ್ಕೋತಾ ಇದೀವಿ. ಬಟ್ ನಿಕ್ ಅದೇನು ಕೂಡ ತಲೆನೇ ಕೆಡ್ಸ್ಕೊಂತ ಇಲ್ಲ. ಯಾವ್ದಾದ್ರು ಪ್ರಾಣಿನ ಬೇಟೆ ಹಿಡಿದ್ರೆ ಯಾವ ರೀತಿ ಇರ್ತಾನೆ ಈಗ್ಲೂ ಕೂಡ ಅದೇ ರೀತಿ ಇದ್ದಾನೆ. ಅವ್ನಿಗೆ ಯಾವುದೇ ತರದ ಪಶ್ಚಾತ್ತಾಪನೆ ಆಗ್ತಾ ಇಲ್ಲ. ಈ ರೀತಿ ಇವ್ನು ಮಾಡ್ತಾ ಇರೋದು ಯಾಕೆ ಗೊತ್ತಾ, ಯಾಕಂದ್ರೆ ಈಗ ಇವನು ಇರೋದು ಒಂದು ಡೆಸರ್ಟ್ ಅಲ್ಲಿ ಇವನು ಈ ರೀತಿ ಮಾಡ್ದಂತ ಯಾರು ಗೊತ್ತಾಗುತ್ತೆ. ಅದೇ ಧೈರ್ಯದಿಂದ ಇವನು ಈ ರೀತಿ ಇರೋದು. ಇದಕ್ಕೂ ಮೊದಲು ನಿಕ್ ನೀರ್ಗಂತ ಒಂದು ಬಾವಿ ತೋಡ್ದ. ಬಟ್ ಈಗ ಈ ಕೌಬಾಯ್ನ ಸಾಯಿಸಿದನಲ್ವಾ, ಇವನ್ಗೊಂದು ಹಳ್ಳನ ತೋಡ್ತಾನೆ. ಅಂದ್ರೆ ಇವನು ಬಾಡಿನ ಮುಚ್ಚಿಡ್ಬೇಕಲ್ಲ ಅದಕ್ಕೇನೆ. ಬಟ್ ಅಷ್ಟರಲ್ಲಿ ಯಾರೊಬ್ಬ ವ್ಯಕ್ತಿ ಇವನ್ ಕಡೆ ಬರ್ತಾ ಇರೋದು ಇವನಿಗೆ ಕೇಳುತ್ತೆ. ಆಗ ನಿಕ್ ತನ್ನ ಗನ್ನನ್ನು ತಗೊಂಡು ಅವ್ರ ಕಡೆ ಹೇ ಮಾಡಿ ಶೂಟ್ ಮಾಡಿ ಬಿಡ್ತಾನೆ. ಆದ್ರೆ ಆ ವ್ಯಕ್ತಿಯ ಹಣೆ ಬರ ಚೆನ್ನಾಗಿತ್ತು ಅಂತ ಕಾಣ್ತಾ ಇದೆ. ಬುಲೆಟ್ ಅವನಿಗೆ ಎಲ್ಲೂ ಕೂಡ ಟಚ್ ಆಗೋದಿಲ್ಲ. ಬದಲಾಗಿ ಅವನು ಬದುಕೊಂಡ್ಬಿಡ್ತಾನೆ. ಈಗ ನಿಕ್ ಯಾರು ಕಳ್ಳರು ಬಂದಿರ್ಬೋದಂತ ಗನ್ನ ಎತ್ಕೊಂಡು ಏನ್ ಮಾಡ್ತಾ ಇದ್ದಾನೆ. ಬಟ್ ಆ ದಾರಿ ಹೋಗಿದ್ನಲ್ಲ ಆ ವ್ಯಕ್ತಿ ಅವನೇನು ಕೆಟ್ಟವನಲ್ಲ ಅಂತ ಒಂದು ವೈಟ್ ಬೆಟ್ ಅನ್ನು ತೋರಿಸಿ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾನೆ. ಇದನ್ನ ನೋಡಿದಾಗ ನಿಕ್ ಅರ್ಥ ಆಗುತ್ತೆ ಇವನೇನು ಕಳ್ಳ ಅಲ್ಲ ಅಂತ. ಬಟ್ ಆ ಪಾದಯಾತ್ರಿಗೂ ಗೊತ್ತಿಲ್ಲ ಇಲ್ಲಿ ನೀರ್ ಕುಡಿಬೇಕಂದ್ರೆ ನಿಕ್ಕಿಗೆ ಕಾಸು ಕೊಡ್ಬೇಕು ಅಂತ. ಅದಕ್ಕೆ ಆ ಪಾದಯಾತ್ರಿ ಸೀದಾ ಹೋಗಿ ನೀರನ್ನ ಕುಡಿಯಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ನೋಡಿದಂತ ನಿಕ್ ಗನ್ನ ತೋರಿಸಿ, ಹಲೋ ಗುರು, ನೀನ್ ಇಲ್ಲಿ ನೀರ್ ಕುಡಿಬೇಕಂದ್ರೆ ಒಂದು ಸ್ಪೂನ್ಗೆ 10 ಸೆಂಟ್ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾನೆ. ಈ ಮಾತು ಕೇಳಿದಂತ ಆ ಪಾದಯಾತ್ರಿಗೆ ತುಂಬಾನೇ ಗಾಬರಿ ಆಗುತ್ತಾ. ಈಗ ನೆಕ್ ಆ ಪಾದಯಾತ್ರಿಗೆ, ನೋಡಪ್ಪ ನೀನ್ ದುಡ್ಡು ಕೊಡ್ತೀಯ ಇಲ್ಲ ದೇವ್ರ ಹತ್ರ ಕಳಿಸ್ಲಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಪಾದಯಾತ್ರಿ ನೆಕ್ಕಿಗೆ, ನೋಡಪ್ಪ ನೀನ್ ಈ ರೀತಿ ಮಾಡ್ತಾ ಇರೋದು ಒಂದು ಚೂರು ಕೂಡ ಸರಿ ಇಲ್ಲ, ನಿನ್ನ ಆ ದೇವ್ರು ಕೂಡ ಕ್ಷಮಿಸಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ವ್ಯಕ್ತಿ ಎಷ್ಟು ಹೇಳಿದ್ರೇನೋ ನೆಕ್ಕಿಗೆ ಅವನಿವ್ರ ಮಾತನ್ನ ಕೇಳ್ತಾನ. ಅದಕ್ಕೆ ನೆಕ್ ಗನ್ನನ್ನು ತೋರಿಸಿ ಕಾಸು ಕೊಡ್ತೀಯೋ ಇಲ್ಲ ಸಾಯ್ತೀಯ ಅಂತ ಡೈರೆಕ್ಟ್ ಆಗಿ ವಾರ್ನ್ ಮಾಡ್ತಾ ಇದ್ದಾನೆ. ಈಗ ಆ ಪಾದಯಾತ್ರಿಗೂ ಏನು ಮಾಡಕ್ ಹೋಗೋದಿಲ್ಲ, ಅವನಿಗಿದು ಅನಿವಾರ್ಯ. ಸರಿ ಅಂತ 10 ಸೆಂಟ್ ದುಡ್ಡನ್ನು ಕೂಡ ಅವ್ನು ಕೊಟ್ಬಿಡ್ತಾನೆ. ಈಗ ನೆಕ್ ಅಂತೂ ಇಂತೂ ಭಯ ಪಡಿಸಾದ್ರೂ ಒಂದು 10 ಸೆಂಟ್ ದುಡ್ಡನ್ನ ಸಂಪಾದನೆ ಮಾಡಿ ಬಿಟ್ಟ. ಸರಿ ಅಂತ ಆ ಪಾದಯಾತ್ರಿ ಕೂಡ ಒಂದು ಸ್ಪೂನ್ ನೀರನ್ನ ಕುಡಿತಾನೆ. ಇದಾದ್ಮೇಲೆ ಆ ಪಾದಯಾತ್ರಿಗೂ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಹೇಗಾದ್ರೂ ಮಾಡಿ ಈ ಬಾವಿನ ಪರ್ಚೇಸ್ ಮಾಡ್ಬಿಡೋದು. ಅದಾದ್ಮೇಲೆ ಇದೇ ದಾರಿಲಿ ತುಂಬಾ ಜನ ಹೋಗ್ತಾರಲ್ಲ ಅವ್ರಿಗೆ ಈ ನೀರನ್ನ ದುಡ್ಡಿಗೆ ಮಾರೋದು. ಎಕ್ಸಾಕ್ಟ್ ನಿಕ್ ಯಾವ ರೀತಿ ಯೋಚನೆ ಮಾಡಿದ್ನೋ ಅದೇ ರೀತಿ ಇವನು ಕೂಡ ಯೋಚನೆ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ಆ ವ್ಯಕ್ತಿ ನಿಕ್ಗೆ, ಈ ಬಾವಿಗೆ ನಾನು $10 ಕೊಡ್ತೀನಿ, ಈ ಬಾವಿನ ನನ್ಗೇನೆ ಕೊಟ್ಬಿಡ್ತೀನಿ ಅಂತ ಕೇಳ್ತಾನೆ. ಇವನು ಈ ರೀತಿ ಹೇಳ್ತಿರ್ಬೇಕಾದ್ರೆ ನಿಕ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದ ಆ ವ್ಯಕ್ತಿ ನಿಕ್ಗೆ, ಓ ಗುರು, ನೀನು ಊರಲ್ಲಿ ಪರ್ಮಿಷನ್ ತಗೊಂಡು ಇಲ್ಲಿ ವ್ಯಾಪಾರನ ಮಾಡ್ತಾ ಇದೀಯಾ, ಈ ವಿಚಾರ ನಾನು ಊರಲ್ಲಿರೋ ಪೊಲೀಸ್ಗೆ ಹೇಳಿದ್ರೆ ನಿನ್ ಕತೆ ಅಷ್ಟೇನೆ ಅಂತ ಭಯ ಪಡಿಸ್ತಾ ಇದ್ದಾನೆ. ಇದಾದ್ಮೇಲೆ ನಿಕ್ ಇನ್ನೇನ್ ಮಾಡ್ತಾನೆ, ತನ್ನ ಗನ್ನನ್ನ ತೆಗೆದು ಆ ಪಾದಯಾತ್ರಿನ ಕೊಂದೇ ಆಗ್ತಾನೆ. ಪಾಪ ಆ ವ್ಯಕ್ತಿಗೆ ಗೊತ್ತಿರ್ಲಿಲ್ಲ ನಿಕ್ ಎಂತವನು ಅಂತ. ಇದಾದ್ಮೇಲೆ ನಿಕ್ ಆ ಪಾದಯಾತ್ರಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತಾನೆ. ಯಾಕಂದ್ರೆ ಇವನಿಗೆ ಗೊತ್ತಿರ್ಲಿಲ್ವಲ್ಲ ಊರಿಗೆ ಹೋಗಿ ಒಂದು ಪರ್ಮಿಷನ್ ತಗೋಬರ್ಬೇಕು ಅಂತ. ಆ ವಿಚಾರ ತಂದು ಈ ಪಾದಯಾತ್ರಿ ಇವನ ಹತ್ರ ಹೇಳ್ದ. ಅದಕ್ಕೆ ನಿಕ್ ಹೇಗಾದ್ರೂ ಮಾಡಿ ಈ ಜಮೀನ ಪರ್ಚೇಸ್ ಮಾಡ್ಬೇಕಂತ ಊರ್ ಕಡೆ ಹೊರಡ್ತಾನೆ. ಈಗ ಅಲ್ಲಿರಂತ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಏನಪ್ಪಾ ಏನ್ ಬಂದಿದ್ದು ಅಂತ ಕೇಳ್ತಾನೆ. ಅದಕ್ಕೆ ನಿಕ್ ಒಂದು ಅಡ್ರೆಸ್ ಅನ್ನ ಹೇಳಿ, ಸರ್ ಈ ಜಮೀನ್ ನನ್ಗೆ ಬೇಕು ಅಂತ ಕೇಳ್ತಾನೆ. ಅಂದ್ರೆ ಇದೊಂದು ಡೆಸರ್ಟ್ ಅಲ್ವಾ, ಇದೊಂದು ಗೌರ್ಮೆಂಟ್ ಜಮೀನ್ ಆಗಿರುತ್ತೆ. ಅದಕ್ಕೆ ನಿಕ್ ಈ ಜಮೀನ ಅಡ್ರೆಸ್ ಹೇಳಿ ಸರ್, ಇದನ್ನ ನಾನು ಪರ್ಚೇಸ್ ಮಾಡ್ತಾ ಇದೀನಿ ಅಂತ
ಹೇಳ್ತಾನೆ. ಈಗ ಅದೊಂದು ಡೆಸರ್ಟ್, ಅಲ್ಲಿ ಏನು ಕೂಡ ಬೆಳೆಯೋದಿಲ್ಲ. ಹೀಗಿರ್ಬೇಕಾದ್ರೆ ಅದರ ಬೆಲೆ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಅದಕ್ಕೆ ನಿಕ್ ಅಲ್ಲಿ ಇದ್ದಂತ ಸ್ವಲ್ಪ ಜಾಗನ ಪರ್ಚೇಸ್ ಮಾಡ್ತಾನೆ. ಈಗ ನಿಕ್ ಏನ್ ಮಾಡಿದಾನಲ್ಲ, ಈ ಕೆಲಸದಿಂದ ಅವನಿಗೆ ಮುಂದೆ ತನ್ನ ಹಣೆ ಬರನೇ ಚೇಂಜ್ ಆಗೋದು ಅಂತ ಅನ್ಸಿರೋದಿಲ್ಲ. ಇದಾದ್ಮೇಲೆ ನಿಕ್ ಬ್ಯಾಂಕ್ ಹೋಗಿ ಬ್ಯಾಂಕ್ ಅಲ್ಲಿ ನಂಗೆ ಸಾಲನ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಇದನ್ನ ಕೇಳ್ದಂತ ಆ ಬ್ಯಾಂಕ್ ಮ್ಯಾನೇಜರ್ ಏನಪ್ಪಾ ನಿಂಗೆ ಹುಚ್ಚ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಿಕ್ ಆ ಮ್ಯಾನೇಜರ್ ಹತ್ರ ಸರ್ ಇಲ್ಲ ನನಗಲ್ಲಿ ಬಿಸ್ನೆಸ್ ಮಾಡೋದಿದೆ, ನಂಗೆ ಸ್ವಲ್ಪ ದುಡ್ಡನ್ನ ಸಾಲವಾಗಿ ಕೊಡಿ ಅಂತ ಕೇಳ್ಕೊಂತ ಇದ್ದಾನೆ. ಇದಕ್ಕೆ ಆ ಮ್ಯಾನೇಜರ್ ಅದೊಂದು ಡೆಸರ್ಟ್, ಅಲ್ಲಿ ಏನು ಕೂಡ ಬೆಳೆಯಲ್ಲ, ಅಲ್ಲಿ ನೀನ್ ತಗೊಂಡಾಗ ಏನ್ ಬಿಸ್ನೆಸ್ ಮಾಡ್ತೀಯ ಅಂತ ಬೈತಾ ಇದ್ದಾನೆ. ಇದನ್ನ ಕೇಳ್ದಂತ ನಿಕ್ ಎಲ್ಲಿ ಗನ್ ತಗೊಬಂದು ಇವನ್ನ ಶೂಟ್ ಮಾಡ್ತಾನ ಅಂತ ನಾವ್ ಅನ್ಕೊಂತೀವಿ. ಬಟ್ ನಿಕ್ ಆ ರೀತಿ ಮಾಡೋದಿಲ್ಲ. ಬದಲಾಗಿ ಅಲ್ಲೊಂದು ಜಾರಲ್ಲಿ ನೀರಿರುತ್ತೆ, ಆ ನೀರ್ನ ಎತ್ಕೊಂಡ್ಬಂದು ಸೀದಾ ಮ್ಯಾನೇಜರ್ ಮುಖಕ್ಕೆ ಹೊಡಿತಾನೆ. ಇದಾದ್ಮೇಲೆ ನಿಕ್ ತಾನು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದಾನಲ್ಲ, ಆ ಪೇಪರ್ಸ್ ಅನ್ನ ಅಲ್ಲಿರಂತ ಮ್ಯಾನೇಜರ್ ಗೆ ತೋರಿಸ್ತಾನೆ. ಇದಾದ್ಮೇಲೆ ನಿಕ್ ಆ ಮ್ಯಾನೇಜರ್ ಹತ್ರ ಮಾತಾಡ್ತಾ, ನೋಡು ಆ ಡೆಸರ್ಟ್ ಅಲ್ಲಿ ನಂಗೊಂದು ಬಿಸ್ನೆಸ್ ಇದೆ, ಅದ್ರಲ್ಲಿ ಪ್ರಾಫಿಟ್ ಬರುತ್ತಲ್ಲ ಅದ್ರಲ್ಲಿ ನಿಂಗೂ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ಮ್ಯಾನೇಜರ್ ಇವ್ನ ಯಾರೋ ಹುಚ್ಚನೇ ಇರ್ಬೇಕು ಅನ್ಬಿಟ್ಟು ಫಸ್ಟ್ ಅವನನ್ನ ಬ್ಯಾಕ್ ಇಂದ ಆಚೆ ಕಳಿಸ್ಬಿಡ್ತಾನೆ. ಆ ಮ್ಯಾನೇಜರ್ ನ ಪ್ರಕಾರ ಈ ಚಿನ್ನದ ಗಣಿಯರು ಇರ್ತಾರಲ್ಲ, ಅವರು ಕೂಡ ಆ ಡೆಸರ್ಟ್ ಅಲ್ಲಿ ತುಂಬಾನೇ ಕಡೆ ನೀರ್ಗೋಸ್ಕರ ಹುಡುಕಿರ್ತಾರೆ. ಬಟ್ ಅವ್ರು ಎಷ್ಟೇ ಹುಡುಕಿದ್ರು ಅಲ್ಲಿ ನೀರೇನೆ ಸಿಕ್ಕಿರೋದಿಲ್ಲ. ಈಗ ಬಂದು ನಿಕ್ ಈ ರೀತಿ ಹೇಳ್ತಾ ಇದ್ದಾನಲ್ಲ, ಇವನ ಮಾತು ಇವನ್ಗೆ ಸತ್ಯ ಅಂತ ಅನಿಸ್ತಾನೆ ಇಲ್ಲ. ಅದಕ್ಕೆ ನಿಕ್ ಅವನ ಆಚೆ ಕಡೆ ಕಳಿಸ್ಬಿಟ್ಟಿದ್ದಾನೆ. ಬಟ್ ನಿಕ್ ಸುಮ್ನೆ ಇರ್ತಾನ. ಈಗ ಹೇಗಾದ್ರೂ ಮಾಡಿ ಒಂದ್ ಕಡೆ ಸಾಲ ತರಲೇಬೇಕು, ಅದು ಬ್ಯಾಂಕ್ ಆದ್ರೂ ಸರಿ ಬೇರೆ ಯಾರಾದ್ರೂ ಸರಿ, ಅವನಿಗೆ ಸಾಲ ತಗೊಳ್ಲೇಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ನಿಕ್ ಸಾಲ ಕೊಡಂತ ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾನೆ. ಅವನು ಬ್ಯಾಂಕ್ ಮ್ಯಾನೇಜರ್ ತರ ನಿಕ್ ನ ಆಚೆ ಕಡೆ ಕಳ್ಸೋದಿಲ್ಲ, ಬದಲಾಗಿ ಅವನು ನಿಕ್ ಗೆ ಸಾಲ ಕೊಡೋಕೆ ಒಪ್ಕೊಂತಾನೆ. ಬಟ್ ನಿಕ್ ಏನಾದ್ರೂ ಅವನ ಹತ್ರ ಅಡಮಾನ ಇಡಬೇಕು, ದಟ್ ಮೀನ್ಸ್ ಪ್ರಾಪರ್ಟಿ ಜಿವೆಲ್ಸ್ ಆ ರೀತಿ ಏನಾದ್ರು. ಈಗ ನಿಕ್ ಆ ರೀತಿ ನನ್ನ ಹತ್ರ ಏನು ಕೂಡ ಇಲ್ಲ, ನಾನು ಸರಿ ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾ ಇದ್ದಾನೆ. ಇದನ್ನ ನೋಡಿದಂತ ಆ ಸಾಲ ಕೊಡಂತ ವ್ಯಕ್ತಿ, ಹಲೋ ಸರ್ ಒಂದ್ ನಿಮಿಷ ಇಲ್ಲಿ ಬನ್ನಿ, ನಿಮ್ಮ ಹತ್ರ ಪ್ರೂಫ್ ಆಗಿ ಕೊಡಕ್ಕೆ ಏನು ಇಲ್ಲ ಅಂತೀರಾ, ಬಟ್ ನಿಮ್ಗೆ ಅಷ್ಟು ದೊಡ್ಡ ಸಾಲ ಯಾಕೆ ಬೇಕು ಅಂತ ಕೇಳ್ತಾನೆ. ಆಗ ನಿಕ್ ನನಗೆ ಮರುಭೂಮಿಯಲ್ಲಿ ನೀರ್ ಸಿಕ್ಕಿದೆ, ಅದನ್ನ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ. ನಿಕ್ಕಿಗೆ ಯಾವ ರೀತಿ ಹೇಳ್ತಾ ಇದ್ದಾನಂದ್ರೆ, ಆ ಸಾಲ ಕೊಡೋ ವ್ಯಕ್ತಿ ಇದಾನಲ್ಲ ಅವನಿಗೆ ನಿಕ್ ಕೇಳ್ತಾ ಇರೋದು ಸತ್ಯ ಅಂತಾನೆ ಅರ್ಥ ಆಗ್ಬಿಡುತ್ತೆ. ಈ ಸ್ಟೋರಿ ಎಲ್ಲ ಕೇಳಿದಾದ್ಮೇಲೆ ಆ ಫಿನಾನ್ಸರ್ ನಿಕ್ಗೆ ಸಾಲ ಕೊಡೋದಕ್ಕೆ ಅಂತ ಒಪ್ಕೊಂತಾನೆ. ಈಗ ನಿಕ್ಕಿಗೆ ದುಡ್ಡು ಬಂದಿದೆಯಲ್ಲ, ಅದರಿಂದ ನಿಕ್ ತನ್ನ ಬಾವಿನ ಯಾವ ರೀತಿ ಚೆನ್ನಾಗಿ ರೆಡಿ ಮಾಡಬಹುದು ಅಂತ ಯೋಚನೆ ಮಾಡಿ, ಈಗ ಆ ವಸ್ತು ಎಲ್ಲ ಎಲ್ಲಿ ಸಿಗ್ಬೋದು ಅಂತ ಆ ಫಿನಾನ್ಸರ್ ಬ್ಯಾಂಕ್ ಇಂದ ಆಚೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಯಾವ್ದೊಂದು ಹುಡುಗಿ ಸ್ಮೈಲ್ ಮಾಡ್ತಾ ನಿಕ್ ನೇ ನೋಡ್ತಾ ಇದ್ದಾಳೆ. ಇದನ್ನ ನೋಡ್ತಾರಂತ ನಿಕ್ಗೆ ಏನ್ ಗುರು ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ ಅನಿಸ್ತಾ ಇದೆ. ಸರಿ ಅಂತ ನಿಕ್ ಆ ಹುಡುಗಿ ಕರ್ದಲ್ಲ ಅದೇ ರೂಮ್ ಹತ್ರ ಹೋಗ್ತಾನೆ. ಆಗ್ಲಿ ದೂರದಲ್ಲಿದ್ದಾಗ ನಿಕ್ ಆ ಹುಡುಗಿ ಸ್ಮೈಲ್ ಮಾಡ್ತಾ ನಿಕ್ ನ ಕರ್ದಲ್ಲ, ಈಗ ಇವನು ಹತ್ರ ಹೋದ್ರೆ ಅವಳಿಗೆ ಸ್ಮೈಲ್ ಬರ್ತಾ ಇದೆ. ಅದಕ್ಕೆ ಅವಳು ಅವಳಿಗೇನೋ ಇರಿಟೇಷನ್ ಆಗೋ ರೀತಿ ಆಡ್ತಾ ಇದ್ದಾಳೆ. ಸರಿ ಒಳಗಡೆ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಿದೆ ನಿಕ್ ಆದ್ರೆ ತುಂಬಾನೇ ದುಡ್ಡಿದೆ ಅಂತ. ಇದಾದ್ಮೇಲೆ ಅವಳು ನಿಕ್ ನ ಕರ್ಕೊಂಡೋಗಿ ನೀಟಾಗಿ ಸ್ನಾನ ಮಾಡಿಸ್ತಾಳೆ. ಆಕ್ಚುಲಿ ನಿಕ್ಗೆ ಇದೆಲ್ಲ ಇಷ್ಟನೇ ಇರೋದಿಲ್ಲ, ಆದ್ರೂ ಕೂಡ ಅವಳಿಗೆ ನಿಕ್ ನ ಯಾಮರ್ಸ್ತಾ ಸ್ನಾನ ಕೂಡ ಮಾಡಿಸ್ಬಿಡ್ತಾಳೆ. ಸರಿ ಈಗ ನಿಕ್ ದಿನ ಸ್ನಾನ ಆಯ್ತಲ್ಲ, ಅದಾದ್ಮೇಲೆ ಅವನು ಅದಕ್ಕೆ ದುಡ್ಡೇನೋ ಕೊಡ್ಬೇಕಲ್ವಾ, ಬದಲಾಗಿ ನಿಕ್ ನೀಟಾಗಿ ಬಟ್ಟೆಗಳನ್ನ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅವಳು ಕೂಡ ಅಷ್ಟೇ ನಿಕ್ ನ ಹಿಂದೆ ಓಡ್ ಬಂದು ನಿಕ್ ಏನ್ ಮಾಡ್ತಾನೆ ಅಂತ ನೋಡ್ತಾನೆ ನಿಂತಿದ್ದಾಳೆ. ಬದಲಾಗಿ ಅವಳು ನಿಕ್ ನ ಹಿಡಿಬೇಕಂತ ಯೋಚನೆ ಮಾಡ್ತಾ ಇಲ್ಲ. ಬಟ್ ನಿಕ್ ಸುಮ್ನೆ ಇರ್ಬೇಕಲ್ಲ, ಅವನಿಗೆ ಓಡ್ತಾ ಓಡ್ತಾ ತುಂಬಾನೇ ದೂರ ಹೊರಟೋಗಿದ್ದಾನೆ. ಇದಾದ್ಮೇಲೆ ಅವಳು ತನ್ನ ಕೈಲಿದ್ದಂತ ಜಾರ್ನ ಎತ್ತಿ ಅವನ ಕಡೆ ಎಸಿತಾಳೆ. ಬಟ್ ನಿಕ್ ಸ್ವಲ್ಪ ದೂರ ನಿಂತಲ್ಲ, ಅವನಿಗೆ ಏನ್ ಕೂಡ ಆಗೋದೇ ಇಲ್ಲ. ಅದಕ್ಕೆ ಅವಳು ನಿಕ್ ನ ನೋಡ್ತಾ ಬಾಯಿಗೆ ಬಂದಂಗ್ ಬೈತಾ ಇದ್ದಾಳೆ. ಇದಾದ್ಮೇಲೆ ಅವಳು ಸುಮ್ನೆ ಇದ್ದು ತನ್ನ ಕೈಗೆ ಏನೇನ್ ಸಿಗುತ್ತೋ ಅದ್ರಲ್ಲೆಲ್ಲ ಬೀಸ್ತಾನೆ ಇದ್ದಾಳೆ. ಬಟ್ ಅದ್ಯಾವುದು ಕೂಡ ನಿಕ್ಕಿ ಏನು ಕೂಡ ಮಾಡ್ತಾ ಇಲ್ಲ, ಬದಲಾಗಿ ನಿಕ್ ನ ಮುಂದೆ ಬಂದೇ ಬೀಳ್ತಾ ಇದಾವೆ. ಇದಾದ್ಮೇಲೆ ನಿಕ್ ಆ ಲೇಡಿನ ತಪ್ಪಿಸ್ಕೊಂಡು ಸೀದಾ ತನ್ನ ಬಾವಿ ಹತ್ರ ಹೋಗೋದಿಲ್ಲ, ಬದಲಾಗಿ ಒಂದ್ ಅಂಗಡಿ ಹತ್ರ ಹೋಗ್ತಾನೆ. ಅದು ಯಾಕಂದ್ರೆ ಆ ಲೇಡಿಗೆ ಏನೇನ್ ನಷ್ಟ ಆಯ್ತಲ್ಲ ಅದನ್ನ ಇವನು ಕಟ್ಕೊಡೋಣ ಅಂತ. ಅಂದ್ರೆ ಈ ಪಾತ್ರೆ ಬಾಟ್ಲು ಎಲ್ಲ ಬಿಸಾಕಿದ್ಲಲ್ಲ ಅದೀಗ ಹೊಡೆದೋಗಿದೆ, ಅದೇ ಹೊಸದಾಗಿ ತಗೊಂಡೋಗಿ ಆ ಲೇಡಿಗೆ ಕೊಟ್ಟು ಸ್ವಾರಿನ ಕೇಳ್ತಾ ಇದ್ದಾನೆ. ಇದಾದ್ಮೇಲೆ ನಿಕ್ ಮತ್ತೆ ಆ ಲೇಡಿ ಹತ್ರ ಮಾತಾಡ್ದ, ನೋಡು ನನ್ಗೊಂದು ಬಾವಿ ಸಿಕ್ಕಿದೆ, ಅಲ್ಲಿ ತುಂಬಾನೇ ನೀರಿದೆ, ನೀನ್ ಅಲ್ಲಿಗೆ ಬಂದ್ರೆ ನೀನೇನೆ ಅದಕ್ಕೆ ಓನರ್ ಅಂತ ಹೇಳ್ತಾ ಇದ್ದಾನೆ. ಈ ಮಾತ್ ಕೇಳ್ತಿದಂಗೆ ಅವಳ ಕಣ್ಣಲ್ಲಿ ಸಂತೋಷ ಅಂತೂ ಉಕ್ಕಿ ಹರಿತಾ ಇದೆ. ಯಾಕಂದ್ರೆ ಇವತ್ತವರೆಗೂ ಅವಳು ಕೂಡ ತುಂಬಾನೇ ಬಡತನ ಅನುಭವಿಸಿದಾಳೆ. ಅದಕ್ಕೆ ಆ ಲೇಡಿ ಇನ್ ಮುಂದೆ ಆದ್ರೆ ನಾವು ಸಂತೋಷವಾಗಿರ್ಬೇಕು ಅನ್ಬಿಟ್ಟು ನಿಕ್ ಹೇಳಿದ ಮಾತಿಗೆ ಒಪ್ಪಿಗೆ ಕೊಡ್ತಾಳೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಲೇಡಿ ನಿಕ್ಕಿದ್ನಲ್ಲ ಆ ಜಾಗಕ್ಕೆ ತನ್ನ ಕುದುರೆ ಜೊತೆ ಬರ್ತಾಳೆ. ಅಂದ್ರೆ ಅವಳು ಇನ್ಮೇಲೆ ಇಲ್ಲೇನೆ ಇರ್ಬೇಕಂತ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅಲ್ಲಿ ಬಂದ್ ನೋಡಿದ್ರೆ ನಿಕ್ ಹತ್ರ ನೆಟ್ಟಗೆ ಒಂದು ಮನೆ ಏನು ಕೂಡ ಇಲ್ಲ. ಅಷ್ಟೇ ಅಲ್ಲದೆ ನಿಕ್ ಪ್ಲೇಟ್ ಎಲ್ಲ ಗಾಳಿಗೆ ಹೋಗ್ಬಾರ್ದಂತ ಆ ಪ್ಲೇಟ್ ಗೆಲ್ಲ ಮಳೆ ಹೊಡೆದು ಟೇಬಲ್ ಗೆ ಫಿಕ್ಸ್ ಮಾಡಿದಾನೆ. ಇದನ್ನ ನೋಡಿದ ತಕ್ಷಣ ಒಂದೇ ಕ್ಷಣ ಅವಳಿಗೆ ತುಂಬಾನೇ ಗಾಬರಿ ಆಗುತ್ತೆ. ಯಾಕಂದ್ರೆ ಅವಳು ಅನ್ಕೊಂಡಿದ್ದಲ್ಲ ನನ್ನ ಬಡತನ ಇವತ್ತಿಗೆ ಮುಗಿತು, ನನ್ನ ಲೈಫ್ ಇಲ್ಲಿಂದ ಸೆಟ್ಲ್ ಆಗುತ್ತೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲಾನು ಉಲ್ಟಾನೆ ಕಾಣ್ತಾ ಇದೆ. ಇದೆಲ್ಲ ನೋಡಿದಾದ್ಮೇಲೆ ಆ ಲೇಡಿ ನಿಕ್ಗೆ, ನೋಡು ಈ ಬಾವಿಯ ಓನರ್ ನಾನು, ನನಗೆ ಈ ರೀತಿ ಮನೇಲೆಲ್ಲ ಇರಕ್ಕೆ ಆಗೋದಿಲ್ಲ, ಫಸ್ಟ್ ಈ ಮನೇಲಿ ಏನ್ ಬೇಡವೋ ಅದನ್ನೆಲ್ಲ ತೆಗೆದು ಆಚೆ ಹಾಕಿ ಅದಾದ್ಮೇಲೆ ಈ ಮನೆನ ನೀಟಾಗಿ ರೆಡಿ ಮಾಡು ಅಂತ ಹೇಳ್ತಾಳೆ. ನಿಕ್ ಕೂಡ ತುಂಬಾನೇ ಕಷ್ಟಪಟ್ಟು ಅವಳು ಹೇಳ್ದಂಗೆ ಈ ಮನೆನ ಕೂಡ ರೆಡಿ ಮಾಡ್ತಾನೆ. ಯಾಕಂದ್ರೆ ಆ ಲೇಡಿನೇ ಅಲ್ವಾ ಇವನಿಗೆ ಈಗ ಓನರ್, ಅದಕ್ಕೇನೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ನಿಕ್ ನ ಲೈಫ್ ಕೂಡ ಚೇಂಜ್ ಆದಂಗೆ ಕಾಣ್ತಾ ಇದೆ. ಅದಕ್ಕೇನೆ ಆ ದಾರಿಲಿ ಹೋಗ್ತಾರಲ್ಲ ತುಂಬಾನೇ ಜನ ಇಲ್ಲಿ ನೀರ್ ಕುಡಿಯಕ್ಕೆ ಅಂತ ಬಂದು ನೀರು ಊಟ ಮತ್ತೆ ಇಲ್ಲೇ ಸ್ಟೇ ಆಗೋದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಇದರಿಂದ ನಿಕ್ ತುಂಬಾನೇ ದುಡ್ಡು ಕೂಡ ಸಿಗ್ತಾ ಇರುತ್ತೆ. ಅಂದ್ರೆ ನಿಕ್ ಪ್ಲಾನ್ ಮಾಡಿದ್ನಲ್ಲ ಅದೆಲ್ಲ ಕೂಡ ಸಕ್ಸಸ್ ಆಗ್ತಾ ಇದೆ ಅಂತ ಆಯ್ತು. ಇದನ್ನೆಲ್ಲ ನೋಡಿದಂತ ಆ ಲೇಡಿ ಈಗ ನಿಕ್ ನ ಮದುವೆ ಆಗೋದಕ್ಕೆ ಒಪ್ಕೊಂತಾಳೆ. ಯಾಕಂದ್ರೆ ನಿಕ್ ಹತ್ರ ಈಗ ಒಂದು ಸಕ್ಸಸ್ಫುಲ್ ಆದ ಬಿಸ್ನೆಸ್ ಇದೆ. ಅದಕ್ಕೇನೆ ಆ ಲೇಡಿ ನಿಕ್ ಹತ್ರ ಮದುವೆ ಮಾಡ್ಕೊಂತ ಕೇಳ್ಕೊಂತಾಳೆ. ಅದೇ ರೀತಿ ಈಗ ನಿಕ್ ಕೂಡ ಹೋಗಿ ಕೇಳಿ ಮದುವೆ ಕೂಡ ಹೋಗುತ್ತಾ. ಈಗ ಎಲ್ಲಾನು ನಿಕ್ ಅನ್ಕೊಂಡೋಗಿ ಚೆನ್ನಾಗಿ ನಡೀತಾ ಇದೆ. ಈಗ ಅದೇ ಜಾಗಕ್ಕೆ ಬ್ಯಾಂಕ್ ಅಲ್ಲಿ ದುಡ್ಡು ಕೊಡಲ್ಲ ಅಂತ ಒಬ್ಬ ಮ್ಯಾನೇಜರ್ ಹೇಳಿದ್ನಲ್ಲ, ಅವ್ನು ಕೂಡ ಈಗ ಅಲ್ಲಿಗೆ ಬರ್ತಾನೆ. ಆ ಬ್ಯಾಂಕ್ ಮ್ಯಾನೇಜರ್ ಗೆ ನಿಕ್ ಇಷ್ಟೊಂದು ಸಂಪಾದನೆ ಮಾಡ್ತಾ ಇದ್ದಾನಲ್ಲ ಅದನ್ನ ನೋಡಿ ತುಂಬಾನೇ ಅಸೂಯೆ ಆಗ್ತಾ ಇದೆ. ಆಗದೆ ಇರುತ್ತೆ ಮತ್ತೆ ನಿಕ್ ಅವತ್ತು ಎಲ್ಲ ಸ್ಟೋರಿಯಲ್ಲಿ ಹತ್ರ ಸಾಲನ ಕೇಳಿದ. ಬಟ್ ಅವ್ನು ನಿಕ್ ನ ರಿಜೆಕ್ಟ್ ಮಾಡಿ ಬ್ಯಾಂಕ್ ಇಂದ ಆಚೆ ಆಗಿದ್ದ. ಇದೆಲ್ಲ ಯೋಚನೆ ಮಾಡಿದಾದ್ಮೇಲೆ ಆ ಬ್ಯಾಂಕ್ ಮ್ಯಾನೇಜರ್ಗೂ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ
ಈ ಮರುಭೂಮಿಯಲ್ಲಿ ನೀರ್ ಸಿಕ್ಕಿದೆಯಲ್ಲ ಅದೇ ರೀತಿ ಇಲ್ಲಿ ಎಲ್ಲಾದ್ರೂ ಬೇರೆ ಕಡೆ ನೀರ್ ಸಿಗ್ಬೋದು ಅಂತ. ಅದಕ್ಕೇನೆ ಆ ಮ್ಯಾನೇಜರ್ ತನ್ನ ಟೀಮ್ ಅನ್ನ ಕರ್ಕೊಂಡೋಗಿ ಮರುಭೂಮಿ ಸುತ್ತಮುತ್ತಲ ನೀರನ್ನ ಹುಡುಕ್ತಾ ಇದ್ದಾನೆ. ಬಟ್ ಏನ್ ಮಾಡೋದು, ಆ ಬ್ಯಾಂಕ್ ಮ್ಯಾನೇಜರ್ ಎಷ್ಟೇ ಹುಡುಗಿದ್ರು ಒಂದು ಡ್ರಾಪ್ ನೀರ್ ಕೂಡ ಸಿಗೋದೇ ಇಲ್ಲ. ಇದಾದ್ಮೇಲೆ ಆ ಬ್ಯಾಂಕ್ ಮ್ಯಾನೇಜರ್ ಗೆ ಅನ್ಸುತ್ತೆ ಅದೃಷ್ಟ ನಮ್ ಕಡೆ ಇಲ್ಲ ನಿಕ್ ಕಡೆ ಇದೆ ಅಂತ. ಅದಕ್ಕೇನೆ ಈಗ ಅವನು ಸೀದಾ ನಿಕ್ ಹತ್ರ ಬಂದು, ನೋಡು ನಿನ್ನ ಬಿಸ್ನೆಸ್ ಅಲ್ಲಿ $500 ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಒಂದ್ ಸ್ವಲ್ಪ ಟೈಮ್ ನಿಕ್ ನೇ ರಿಜೆಕ್ಟ್ ಮಾಡಿದಂತ ವ್ಯಕ್ತಿ ಇವತ್ತು ಅವನೇ ಬಂದು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಆಗಿದ್ದಾನೆ. ಈಗ ನಾವೇನ್ ಅನ್ಕೊಬಹುದು, ನಿಕ್ ಗೆ ಆ ವ್ಯಕ್ತಿ ಮೇಲೆ ತುಂಬಾನೇ ಕೋಪ ಇದೆ, ಈಗ ಅವನು ಈ ಇನ್ವೆಸ್ಟ್ಮೆಂಟ್ ಗೆ ಒಪ್ಪಿಗೆ ಕೊಡಲ್ಲ ಅಂತ. ಬಟ್ ನಿಕ್ ಆ ರೀತಿಯನ್ನು ಮಾಡಕ್ ಹೋಗೋದಿಲ್ಲ, ಬದಲಾಗಿ ಅವನನ್ನ ಇನ್ವೆಸ್ಟ್ ಮಾಡಕ್ಕೆ ಒಪ್ಕೊಂತಾನೆ. ಈಗ ನಿಕ್ ನ ಕೈಲಿ ಸ್ವಲ್ಪ ಜಾಸ್ತಿ ದುಡ್ಡೇನ ಇದೆಯಲ್ವಾ, ಅದಕ್ಕೇನೆ ಆ ಮರುಭೂಮಿ ಇನ್ನ ಸ್ವಲ್ಪ ಜಾಗನ ತಗೊಂತಾನೆ. ಅಂದ್ರೆ ನಿಕ್ ಯಾವ ರೀತಿ ಜಮೀನ್ ತಗೊಂಡಿದ್ದಾನೆ ಅಂದ್ರೆ ಆ ದಾರಿ ಇದೆಯಲ್ಲ ಆ ದಾರಿನ ಕೂಡ ಈಗ ಪರ್ಚೇಸ್ ಮಾಡ್ಬಿಟ್ಟಿದ್ದಾನೆ. ಈಗ ಬೇರೆ ಕಡೆ ಯಾರಾದ್ರೂ ಹೋಗ್ಬೇಕಂದ್ರೆ ಅದೇ ದಾರಿನೇ ಹೋಗ್ಬೇಕು. ಆ ರೀತಿ ಹೋಗ್ಬೇಕಂದ್ರೆ ನಿಕ್ ಸುಮ್ನೆ ಬಿಡ್ತಾನ. ಅದಕ್ಕೆ ನಿಕ್ ಒಂದು ಟೋಲ್ ಕೂಡ ರೆಡಿ ಮಾಡಿ ಅಲ್ಲಿ ಟೋಲ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಿಕ್ ಗೆ ಬರೋದ್ರ ಕುದುರೆಗಳು ಕೂಡ ಇದಾವಲ್ಲ ಅವು ಕೂಡ ಅಲ್ಲಿ ಬಂದು ರೆಸ್ಟ್ ಅನ್ನ ಮಾಡ್ತವೆ. ಇದರಿಂದನೇ ನಿಕ್ ಗೆ ಅವ್ರ ಕಡೆಯಿಂದ ದುಡ್ಡನ್ನು ಕೂಡ ಕೊಡಬೇಕು. ಈ ರೀತಿ ಮಾಡಿ ನಿಕ್ ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಲಕ್ಸುರಿ ಲೈಫ್ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ. ಈಗ ನಿಕ್ ನ ಹೆಂಡತಿ ಇದ್ದಾಳಲ್ಲ ಅವಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಡೈಲಿ ದುಡ್ಡು ಬರುತ್ತಲ್ಲ ಅದನ್ನ ಕೌಂಟ್ ಮಾಡದೆ ಅವಳ ಕೆಲಸ ಆಗ್ಬಿಟ್ಟಿದೆ. ಆದ್ರೆ ನೀವೇ ಲೆಕ್ಕ ಹಾಕಿ ಈಗ ನಿಕ್ ಹತ್ರ ಎಷ್ಟೊಂದು ದುಡ್ಡಿದೆ ಅಂತ. ಆ ರೀತಿ ದುಡ್ಡಿದೆ ಅಂದ್ಮೇಲೆ ಕಳ್ಳರು ಕಟ್ಟಾಗಿ ಇದ್ದಿದ್ದೆ. ಅದಕ್ಕೆ ಇಬ್ರು ಕಳ್ಳರು ಸೇರ್ಕೊಂಡು ಇವ್ರ ಹತ್ರ ಕಳ್ತನ ಮಾಡಕ್ಕೆ ಅಂತ ಬರ್ತಾರೆ. ಬಟ್ ಅಲ್ಲಿ ಬಂದ್ ನೋಡಿದ್ರೆ ಯಾರು ಕೂಡ ಇರೋದಿಲ್ಲ. ಈಗ ಇಬ್ರು ಆ ದುಡ್ಡನ್ನ ಕದಿಬೇಕಂತ ಮನೆ ಪೂರ್ತಿ ಹುಡುಕ್ತಾ ಇದಾರೆ. ಬಟ್ ಆ ದುಡ್ಡು ಎಲ್ಲೂ ಕೂಡ ಸಿಗ್ತಾನೆ ಇಲ್ಲ. ಅದೇ ರೀತಿ ಅವ್ರು ಹುಡುಕಿ ಸಾಕಾಗಿ ಮನೆಯಿಂದ ಆಚೆ ಬಂದು ಕೂತ್ಕೊಂತಾರೆ. ಅಲ್ಲಿ ಬಂದ್ ನೋಡಿದ್ರೆ ನಿಕ್ ಏನೋ ಒಂದು ಗುರುತು ಮಾಡಿ ಅದ್ರ ಮೇಲೆ ಒಂದು ಕಲ್ಲನ್ನ ಇಟ್ಟಿದ್ದಾನೆ. ಈಗ ಇವ್ರಿಗೆ ಅನ್ಸುತ್ತೆ ಮೇ ಬಿ ನಿಕ್ ಅಲ್ಲೇನೆ ದುಡ್ಡನ್ನ ಇಟ್ಟಿರ್ಬೋದು ಅಂತ. ಸರಿ ಅಂತ ಈಗ ಅವ್ರಿಬ್ರು ನಗೆಯಕ್ಕೆ ಶುರು ಮಾಡ್ತಾರೆ. ಬಟ್ ಅವ್ರಿಬ್ರಿಗೂ ಒಂದು ಭಯ ಅಂತೂ ಇದ್ದೇ ಇರುತ್ತೆ. ಅದೇನಂದ್ರೆ ಇವ್ರಿಬ್ರು ಮಾಡಕ್ ಬಂದಿರೋದು ಕಳ್ತನ. ಅಕಸ್ಮಾತ್ ಆಗಿ ಈಗ ಯಾರಿಗಾದ್ರೂ ಸಿಗಾಕೊಂಡ್ರೆ ಇವ್ರು ಬಲಿನಿ ಅಂತ ಇವ್ರು ಅನ್ಕೊಂಡಿದ್ದಾರೆ. ಬಟ್ ಅದಕ್ಕೆಲ್ಲ ಈಗ ತಲೆ ಕೆಡ್ಸ್ಕೊಳಕ್ ಆಗಲ್ವಲ್ಲ, ಬಂದಿರೋ ಕೆಲಸ ಆಗ್ಬೇಕು ಅಂತ ಅಳ್ಳನ ಅಗಿತಾನೆ ಇದಾರೆ. ಆ ರೀತಿ ಅಗಿತಾ ಇರ್ಬೇಕಾದ್ರೆ ಏನೋ ಒಂದು ಸೌಂಡ್ ಕೇಳುತ್ತೆ. ಈಗ ಈ ಇಬ್ರು ಏನೋ ಸೌಂಡ್ ಬಂತಲ್ಲ ಅನ್ಬಿಟ್ಟು ಅಲ್ಲಿ ಕೈ ಆಡಿಸಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಇವ್ರಿಗೆ ಯಾವ್ದೋ ಒಂದು ಗೋಲ್ಡ್ ಕಾಯಿನ್ ಸಿಗುತ್ತೆ. ಇದನ್ನ ನೋಡ್ದಂತ ಅವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಏನ್ ಅನ್ಕೊಂಡ್ ಬಂದಿದ್ರು ಅದೀಗ ಸಿಕ್ಬಿಟ್ಟಿದೆ ಅಂತ. ಬಟ್ ಏನ್ ಮಾಡೋದು, ಇದ್ರ ಓನರ್ ನಿಕ್ ಇನ್ನು ಬದುಕಿತಾನಲ್ವಾ, ಅವನಿಗೆ ಅಲ್ಲಿಗೆ ಬಂದು ಮರ್ಯಾದೆಗೆ ಆ ದುಡ್ಡನ್ನ ಅಲ್ಲೇ ನೆಟ್ಟು ಆಚೆ ಬನ್ನಿ, ನಿಮ್ಮನ್ನ ಏನು ಮಾಡೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದ್ದಾನೆ. ಬಟ್ ಏನ್ ಮಾಡೋದು, ಇವ್ರ ಕೈಯಲ್ಲೂ ಗನ್ ಇದೆ ಅಲ್ವಾ, ಇವರು ಕೂಡ ಅಟ್ಯಾಕ್ ಮಾಡಕ್ಕೆ ರೆಡಿಯಾಗಿ ಇದ್ದಾರೆ. ಆಕ್ಚುಲಿ ನಿಕ್ ಅಲ್ಲಿ ದುಡ್ಡನ್ನ ಇಟ್ಟಿರ್ಲಿಲ್ಲ, ಬದಲಾಗಿ ಕೆಲವು ಕಾಯಿನ್ಸ್ ಅನ್ನ ಮಾತ್ರ ಅಲ್ಲಿ ಇಟ್ಟಿದ್ದ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಇಲ್ಲಿರೋದು ಒಂದು ಮನೆ, ಯಾರಾದ್ರೂ ಕಾಲ್ರು ಬಂದು ಇವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಬಹುದು ಅಂತ. ಅದಕ್ಕೆ ನನಗೆ ತನ್ನ ದುಡ್ಡನ್ನ ಎಲ್ಲೋ ಬಚ್ಚಿಟ್ಟು ಬರೀ ಕಾಯಿನ್ಸ್ ಅನ್ನ ಮಾತ್ರ ಅದರಲ್ಲೂ ಕೂಡ ಸ್ವಲ್ಪ ಮಾತ್ರ ಇಲ್ಲಿ ಬಚ್ಚಿಕ್ಕಿದ್ದಾನೆ. ಈಗ ಇಬ್ರು ಒಳಗಡೆ ಇದ್ಕೊಂಡು ನಿಕ್ ನ ಕಡೆ ಫೈರ್ ಮಾಡ್ತಾ ಇದಾರೆ. ಅದೇ ರೀತಿ ನೋಡಿದ್ರೆ ಈಗ ನಿಕ್ ನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಈಗ ಇವ್ರಿಗೆ ಅನ್ಸುತ್ತೆ ನಿಕ್ ಈಗ ಸತ್ತೋಗಿರ್ಬೋದು ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ನಿಕ್ ಅಂತ. ನಿಕ್ಕಿಗೆ ಇವ್ರು ಹಳ್ಳ ತೊಡಿದ್ರಲ್ಲ ಆ ಹಳ್ಳಕ್ಕೆ ವಿಷ ಇರಂತ ಅವುಗಳನ್ನ ಹಾಕ್ಬಿಟ್ಟಿರ್ತಾನೆ. ಈಗ ಅವರು ಆ ಹಳ್ಳದಲ್ಲಿ ಇರಕ್ಕಾಗೋದಿಲ್ಲ, ಹೇಗೋ ಕಷ್ಟಪಟ್ಟುಕೊಂಡು ಆ ಹಳ್ಳದಿಂದ ಆಚೆ ಬಂದ್ಬಿಡ್ತಾರೆ. ಬಟ್ ಅಲ್ಲಿ ಬಂದ್ ನೋಡಿದ್ರೆ ನಿಕ್ ಕೈಯಲ್ಲಿ ಈಗ ಗನ್ ಇಟ್ಕೊಂಡು ನಿಂತಿದ್ದಾನೆ. ಈಗ ನಿಕ್ ಅವ್ರ ಹತ್ರ ಮಾತಾಡ್ತಾ, ನೋಡಿ ನೀವಿಬ್ರು ಇಲ್ಲಿಂದ ಬದುಕೋಗ್ಬೇಕಂದ್ರೆ ನಾನು ಹೇಳೋ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಕೆಲಸ ಬೇರೆ ಏನಲ್ಲ, ತುಂಬಾನೇ ಸಿಂಪಲ್. ಈಗ ಅವ್ರು ಹಾಕೊಂಡಿದ್ದಾರಲ್ಲ ಮೈ ಮೇಲೆ ಬಟ್ಟೆ ಮತ್ತೆ ಅವ್ರ ಸಾಮಾನು ಎಲ್ಲ ಕೂಡ ಅಲ್ಲಿ ಬಿಚ್ಚಿಟ್ಬಿಟ್ಟು ಸೀದಾ ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳುವಂತ ಆ ಉದ್ದವಾಗಿರಂತ ಕಳ್ಳನಿಗೆ ತುಂಬಾನೇ ಕೋಪ ಬರ್ತಾ ಇದೆ. ಈಗ ಆ ವ್ಯಕ್ತಿ ನಿಕ್ ನ ಕೊಲ್ಬೇಕಂತ ತನ್ನ ಹತ್ರ ಇದ್ದಂತ ಗನ್ ಆಚೆ ತೆಗಿತಾನೆ. ಬಟ್ ನಿಕ್ ಈ ತರದಲ್ಲಿ ಎಷ್ಟು ನೋಡಿಲ್ಲ, ಸಾಲದಕ್ಕೆ ಅವನ ಕೈಯಲ್ಲಿ ಗನ್ ಬೇರೆ ಇದೆ. ಈಗ ನಿಕ್ ಸೀದಾ ಅವನನ್ನ ಶೂಟ್ ಮಾಡಿ ಕೊಂದೇ ಆಗ್ತಾನೆ. ಇದನ್ನ ನೋಡಂತ ಬೇರೆ ಕಳ್ಳನಿಗೂ ಕೂಡ ಅಲ್ಲೇನೆ ನಡ್ಕೊ ಬಿಟ್ಟುತ್ತೆ. ಅವನಿಗೆ ಮಣಕಲ್ಲೂರು ಎಲ್ಲೇ ಕುತ್ಕೊಂಡು ದಯವಿಟ್ಟು ನನ್ನ ಬಿಟ್ಬಿಡು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ಟೈಮ್ಗೆ ದೂರದಲ್ಲಿ ಯಾವ್ದೊಂದು ಕಾರ್ ಬರ್ತಾರ ರೀತಿ ಕೇಳ್ತಾ ಇದೆ. ಅದನ್ನ ಕೇಳಂತ ಈ ಕಳ್ಳನಿಗೆ ಮೇ ಬಿ ಇವತ್ತು ನಾನು ಬದುಕೊಂಡೆ, ಯಾರಾದ್ರೂ ನನ್ನ ಕಾಪಾಡಬಹುದು ಅಂತ ಅನ್ಕೊಂತಾ ಇದ್ದಾನೆ. ಅದೇ ರೀತಿ ಇವನು ಕಾರ್ನ ಕಡೆ ಹೋಗಿ ದಯವಿಟ್ಟು ನನ್ನ ಕಾಪಾಡಿ, ಇವನ ನನ್ನ ಕೊಂದಾಕ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಈ ಕಡೆ ನಿಗ್ನ ಕೈಯಲ್ಲಿ ಗನ್ ಇದೆ, ಮತ್ತೆ ಅದೇ ರೀತಿ ಒಬ್ಬನ ಕೊಂದಾಕಿದಾನಲ್ವಾ. ಇದನ್ನೆಲ್ಲ ನೋಡಂತ ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇದೆ. ಇದೆಲ್ಲ ನೋಡಿದಂತ ಅವರಿಗೆ ಕಾರ್ನ ಕೂಡ ನಿಲ್ಸೋದಿಲ್ಲ, ಬದಲಾಗಿ ತುಂಬಾನೇ ಜೋರಾಗಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಆ ಕಳ್ಳ ಇವನು ಬೇಡ ಇವನ ಸವಾಸನು ಬೇಡ ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ. ಬಟ್ ಅವನಿಗೆ ಗೊತ್ತು ಈ ಮರಳಲ್ಲಿ ಇದೇ ರೀತಿ ನಡ್ಕೊಂಡು ಹೋದ್ರೆ ನಾನು ಸತ್ತ ಸಾಯ್ತೀನಿ ಅಂತ. ಅದಕ್ಕೇನೆ ಆ ಕಳ್ಳ ಈಗ ರಿಟರ್ನ್ ನಿಕ್ ಹತ್ರನೇ ಬರ್ತಾನೆ. ಇದಾದ್ಮೇಲೆ ಅವನು ನಿಕ್ ಹತ್ರ ಮಂಡಿ ಊರಿ, ನೋಡಿ ನೀವೇನಾದ್ರೂ ನನಗೆ ಇಲ್ಲಿ ಕೆಲಸ ಕೊಡಿ, ನನ್ನ ಜೀವನ ಪೂರ್ತಿ ನಾನು ಇಲ್ಲೇನೆ ಕೆಲಸ ಮಾಡ್ಕೊಂಡು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಇವನ ಈ ಮಾತು ನಿಕ್ಗೂ ಕೂಡ ಓಕೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ನಿಕ್ ಸರಿ ಅಂತ ಆ ವ್ಯಕ್ತಿಗೂ ಒಂದು ಕೆಲಸನ ಕೊಡ್ತಾನೆ. ಇದಾದ್ಮೇಲೆ ನಿಕ್ ನ ಹೆಂಡತಿ ಇದ್ದಾಳಲ್ಲ ಅವಳಿಗೆ ಒಂದು ಹೊಸ ಕಾರನ್ನ ತಗೊಂಡು ಅದ್ರಲ್ಲೇ ಈಗ ಇಲ್ಲಿಗೆ ಬರ್ತಾಳೆ. ಇದನ್ನ ನೋಡಂತ ಈ ವಯಸ್ಸಾದ ವ್ಯಕ್ತಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನ ಲೈಫ್ ಅಲ್ಲಿ ಇವತ್ತರೆಗೂ ಈ ರೀತಿ ಕಾರನ್ನ ನೋಡೇ ಇಲ್ಲ. ಈಗ ಆ ಕಾರ್ನ ಓಡಿಸಿದ್ನಲ್ಲ ಆ ಡ್ರೈವರ್, ಆ ಕಾರ್ಗೆ ಹ್ಯಾಂಡ್ ಬ್ರೇಕ್ ಆಗೋದನ್ನ ಮರ್ತೋಗಿರ್ತಾನೆ. ಈ ವಯಸ್ಸಾದಂತ ವ್ಯಕ್ತಿ ಇದು ಗೊತ್ತಿದ್ದೇನೆ ಆ ಕಾರ್ ಮುಂದೆ ನಿಂತಿರ್ತಾನೆ. ಹ್ಯಾಂಡ್ ಬ್ರೇಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಆ ಕಾರಿಗೆ ಡೌನ್ ಯಾವ ಕಡೆ ಇರುತ್ತೆ ಆ ಕಡೆ ಹೋಗುತ್ತೆ. ಅದೇ ರೀತಿ ಆ ಕಾರ್ ಡೌನ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಆ ವಯಸ್ಸಾಗಿರಂತ ವ್ಯಕ್ತಿ ಆ ಕಾರ್ ಆಪೋಸಿಟ್ ಅಲ್ಲಿ ನಿಂತಿರ್ತಾನೆ. ಬಟ್ ಅವ್ನಿಗೆ ಗೊತ್ತಿರೋ ತನ್ನ ಕಡೆಗೆ ಕಾರ್ ಬರ್ತಾ ಇದೆ ಅಂತ. ಇದನ್ನ ನೋಡಿದಂತ ನಿಕ್ ಆ ವ್ಯಕ್ತಿನಿಗೆ ಪಕ್ಕಕ್ಕೆ ತಳ್ಬಿಡ್ತಾನೆ. ಆದ್ರೆ ಏನ್ ಮಾಡೋದು, ಆ ಕಾರಿಗೆ ನಿಕ್ ನ ಕಾಲ ಮೇಲೆ ಹತ್ಕೊಂಡು ಹೋಗ್ಬಿಡುತ್ತೆ. ಇದರಿಂದ ಈಗ ನೆಕ್ ಮೊದ್ಲಿನ ತರ ನೆಟ್ಟಿಗೆ ನಡೆಯಕ್ ಆಗೋದಿಲ್ಲ. ಇದೆಲ್ಲ ನೋಡಿದಂತ ಆ ಕಳ್ಳನಿಗೆ ಹೊಸ ಐಡಿಯಾನೇ ಬರುತ್ತೆ. ಅದೇನಂದ್ರೆ ತನ್ನ ಟೀಮ್ ಇದೆಯಲ್ಲ ಕಳ್ಳರ ಟೀಮ್, ಆ ಟೀಮ್ ಅನ್ನ ಈ ವಯಸ್ಸಾದ ವ್ಯಕ್ತಿ ಇಲ್ಲಿಗೆ ಸೀಕ್ರೆಟ್ ಆಗಿ ಕರ್ಸ್ಕೊಂತಾನೆ. ಈಗ ನಿಕ್ ನ ಪರಿಸ್ಥಿತಿ ಇವನು ಏನು ಕೂಡ ಮಾಡಕ್ ಆಗೋದಿಲ್ಲ.
ಅದಕ್ಕಂತಾನೆ ಆ ವಯಸ್ಸಾದಂತ ವ್ಯಕ್ತಿ ನಿಕ್ ನ ಜೀವಂತವಾಗಿದ್ದಾಗ್ಲೇನೆ ಮಣ್ಣನ್ನ ತೋಡಿ ಮುಚ್ಚಾಕ್ತಾನೆ. ಪಾಪ ನಿಕ್ ಅವ್ನ್ ಸಾಯ್ಬಾರ್ದಂತ ಅವನಿಗೆ ಅಡ್ಡ ಬಂದಿದ್ದ. ಬದಲಿಗೆ ಇವನೇ ಸಾಯ್ಲಿ ಅಂತ ಒಂದು ಹಳ್ಳನ ತೋಡಿ ನಿಕ್ ನ ಹಾಕಿ ಅದ್ರಲ್ಲಿ ಮುಚ್ಚೆ ಹಾಕ್ದ. ಇದಾದ್ಮೇಲೆ ಆ ಕಳ್ಳ ನಿಕ್ ನ ದುಡ್ಡು ಆಸ್ತಿ ಒಡವೆ ಎಲ್ಲಾನು ತಗೊಂಡು ಇನ್ಮೇಲೆ ಈ ಸಾಮ್ರಾಜ್ಯ ಎಲ್ಲ ನಂದೇ ಅಂತ ಬರ್ಕೊಂತಾನೆ. ಪಾಪ ನಿಕ್ ತುಂಬಾನೇ ಕಷ್ಟಪಟ್ಟು ಈ ಸಾಮ್ರಾಜ್ಯನ ಕಟ್ಟಿದ. ಬಟ್ ಏನ್ ಮಾಡೋದು, ಅವನ ಎಂಡಿಂಗ್ ಈ ರೀತಿ ಆಯ್ತು. ಈ ಸೀನ್ ಇಂದಾನೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.